वेंकटनाथाय श्रीनिवासाय मंगलम् अप्रमं गंगरहितं अजरं विमलं सदा आनन्दतीर्थं भजे तापत्रयापहं पूज्याय राघवेन्द्राय सत्यधर्मराय च हरिदां तद्वक्षाय इदां कामदेवे मापादमूलपर्यन्तं गुरूणाम् अक्षतं स्मरेत् ये विज्ञातप्रसन्ते सिद्धन्ति समनोऽर्थः निर्वायुध्यान्तरमेय वैष्णवे विवरेन्द्रे श्रीराघवेन्द्र गुरुवे नमो अत्यन्ताय श्रीमिंदकराभ्युत्तम सुविद्या बहुतम सदा मूल पूजाचम श्रीइंद कुंभले सुधीर संबंधान सुधीर संबंधप्रियम सुषमिंद कुंभले सुधीर कवचम सुषमिंदकराभ्युत्तम राघवेन्द्र गुरुप्रियम श्रीइंद कुंभले मूलामोक्षय कलियुगದ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದಂಥ ಶ್ರೀ ಮಂತ್ರಾಲಯ ಪ್ರಭುಗಳ 354ನೇ ವರ್ಷದ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಪಾಲ್ಗೊಂಡಿದ್ದೇವೆ. ಇಂತಹ ಒಂದು ಶುಭ ಸಂಕಲ್ಪದ ಪರ್ವಕಾಲದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವುದು ಒಂದೇ. ಅದು ಸಣ್ಣ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸುವಾಗಲೇ ನಮ್ಮಲ್ಲಿ ಒಂದು ಸಂಸ್ಕಾರವನ್ನು ಕಲಿಸ್ಕೊಡ್ತಾರೆ. ಅದೇನು ಅಂದರೆ ಅತ್ಯಂತ ಜನಪ್ರಿಯವಾದಂತಹ ಶ್ಲೋಕ, ಅದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಅಂತಾಂ ಕಾಮಧೇನವೇ ಎಂಬುದಾಗಿ ಆ 4 ಪಾದಗಳುಳ್ಳಂತಹ ಒಂದು ಪವಿತ್ರವಾದಂತಹ ಒಂದು ಶ್ಲೋಕವನ್ನು ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಕೂಡ ಅದನ್ನು ತಿಳಿಸಿಕೊಡ್ತಾರೆ. ಅಂತಹ ಕಾಮಧೇನು ಕಲ್ಪವೃಕ್ಷ ಅಂತ ಬರೆದಿದ್ದಾರೆ. ಸತ್ಯ ಧರ್ಮ ರಥಾಯ ಚ, ಅದು ಯಾತಕ್ಕೆ ಅವರಿಗೆ ಕಾಮಧೇನು ಮತ್ತು ಕಲ್ಪವೃಕ್ಷ ಅಂತ ಬಂತು, ಅವರಿಗೆ ಅಭಿವೃದ್ಧಿ ಯಾತಕ್ಕೆ ಬಂತು ಅಂತಂದರೆ, ಕಲ್ಪವೃಕ್ಷ ನೋಡಿ, ದೇವತೆಗಳಲ್ಲಿ ಒಂದು ಮರ ಇದೆ, ದೇವತಾ ಲೋಕದಲ್ಲಿ ಒಂದು ಮರ ಇದೆ. ಆ ಮರದ ಗುಣಲಕ್ಷಣ ಏನು ಅಂತಂದರೆ, ಯಾವುದೇ ಒಬ್ಬ ಜೀವ ಆ ಮರದ ಕೆಳಗಡೆ ಹೋಗಿ ನಿಂತು ಏನಂತ ಕೇಳಿದ್ರೂ ಕೂಡ ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆ ಮರಕ್ಕಿದೆ. ಆದ್ದರಿಂದ ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ಅದು ನಾವೆಲ್ಲರೂ ನಮ್ಮ ದೇಹದಲ್ಲಿ ಶಕ್ತಿ ಉಳ್ಳವರಾಗಿ ಹೋಗಲಿಕ್ಕೆ ಅವಕಾಶ ಇದ್ದು ಮಂತ್ರಾಲಯಕ್ಕೆ ಹೋಗಿ ರಾಯರ ಮೂಲ ಬೃಂದಾವನವನ್ನು ನೋಡಿದರೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ನಮಗೆ ಏನು ಕೇಳಿದ್ರು ಅದು ಕೊಡ್ತಾರೆ. ಇದು ಒಂದು. ಮತ್ತೊಂದು, ನಮಗೆ ಯಾವಾಗ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಅನಾನುಕೂಲಗಳಿತ್ತು. ಆದ್ದರಿಂದ ದಾಸರಾಯರು ಒಂದು ಮಾತಂತಾರೆ, ಕರದಲ್ಲಿಗೆ ಬರುವ ಅಂತ. ನಾವು ಮಂತ್ರಾಲಯಕ್ಕೆ ಹೋಗಬೇಕಾಗಿಲ್ಲ, ಅವರೇ ಸ್ವತಃ ಇಲ್ಲಿಗೆ ಬರ್ತಾರೆ. ಒಂದು ರೂಪದಿಂದ ಬಂದು ಇಲ್ಲಿ ಕೂತಿದ್ದಾರೆ ಕೊಡಪಳನಿಯಲ್ಲಿ. ಎಲ್ಲಿ ನಮಗೆ ಕಾಮಧೇನು ಹೇಗೆ ಅಂದರೆ, ಒಂದು ಹಸು ಎಲ್ಲರ ಮನೆಗೆ ಹೋಗ್ತದೆ. ಹಸು ಏನು ಮಾಡ್ತದೆ, ನಾವು ಕೊಟ್ಟಂಥ ಒಂದಿಷ್ಟು ಹುಲ್ಲು ಒಂದಿಷ್ಟು ನೀರು ಇಷ್ಟು ಮಾತ್ರ ತಗೊಳ್ತದೆ. ತಗೊಂಡು ಪವಿತ್ರವಾಗಿರ್ತಕ್ಕಂಥ ಅಮೃತ ಸದೃಶವಾಗಿರ್ತಕ್ಕಂಥ ಆ ಒಂದು ಹಾಲನ್ನು ಕೊಡ್ತದೆ. ಆದ್ದರಿಂದ ನಾವು ಮಾಡ್ತಕ್ಕಂಥ ಭಕ್ತಿ ಏನಿದೆ, ಆ ಭಕ್ತಿಗೆ ಅನುಗುಣವಾಗಿ ರಾಯರು ನಮಗೆ ಕೂತಲ್ಲೇ ಅನುಗ್ರಹವನ್ನು ಮಾಡ್ತಾರೆ. ಹೇಗೆ ಹಸು ಮನೆಗಳಿಗೆ ಹೋಗಿ ಆ ಕೊಟ್ಟಂಥ ಆ ಹುಲ್ಲು ಮತ್ತು ನೀರನ್ನು ಕುಡಿದು ಮತ್ತು ಎಲ್ಲ ಹಾಲನ್ನು ಅದೇ ವಿಸರ್ಜಿಸಿ ಅವರಿಗೆ ಅಮೃತ ಪಾಲವನ್ನು ಮಾಡಿಸುವಂತಹ ಒಂದು ವಿಶೇಷವಾದಂತಹ ಒಂದು ಕಾರುಣ್ಯ ಏನಿದೆ ಅದು ರಾಯರು ಮಾಡ್ತಾರೆ. ಅದರಿಂದಲೇ ನಮಗೆ ಕಲ್ಪವೃಕ್ಷ ಸದೃಶವಾಗಿ ಮಂತ್ರಾಲಯವಿದ್ದಾರೆ. ಆ ಮರ ಎಲ್ಲಿಗೂ ಬರೋದಿಲ್ಲ, ನಾವೇ ಮರದ ಹತ್ತಿರ ಹೋಗಬೇಕು. ಯಾರು ಮರದ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ, ನಾವು ಎಲ್ಲಿರ್ತೇವೋ ಅಲ್ಲಿಗೆ ಕಾಮಧೇನು ರೂಪದಲ್ಲಿ ಬಂದು ನಮ್ಮೆಲ್ಲರನ್ನೂ ಕೂಡ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ನಮತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಅಂತ. ಕಲ್ಪವೃಕ್ಷವೂ ಹೌದು, ಕಾಮಧೇನುವೂ ಹೌದು. ಯಾಕೆ ಅಂತಂದರೆ, ಈ ಮಗು ಅಳ್ತಾ ಇದ್ದಾಗ ಆ ತಾಯಿಯಾದವಳು ಒಂದಿಷ್ಟು ಸಾಮಾನುಗಳನ್ನು ಹಾಕಿ ತನ್ನ ಕೆಲಸಕ್ಕೆ ಹೋಗ್ತಾಳೆ. ಮಗು ಆ ಆಟದ ಸಾಮಾನುಗಳನ್ನೆಲ್ಲ ಆಟ ಆಡ್ತಾ ಸ್ವಲ್ಪ ಹೊತ್ತು ಕಾಲ ಕಳೆಯುತ್ತೆ. ಆ ಕಾಲ ಕಳೆದಾಗ ಮತ್ತೆ ಪುನಃ ಆ ಹಳ್ಳಕ್ಕೆ ಶುರು ಮಾಡ್ತದೆ. ಮತ್ತೆ ಪುನಃ ತಾಯಿ ಬಂದು ಒಂದಿಷ್ಟು ಊಟವೋ ತಿಂಡಿಯೋ ಹಾಲು ಏನೋ ಕೊಟ್ಟು ಮತ್ತೆ ತನ್ನ ಕೆಲಸಕ್ಕೆ ತಾನು ಹೋಗ್ತಾಳೆ. ಆದರೂ ಕೂಡ ಆಟ ಸಾಮಾನುಗಳನ್ನು ಬಿಟ್ಟು ಈ ಊಟ ತಿಂಡಿ ಕಡೆ ನೋಡ್ತಾರೆ.
ನೋಡಿದ ಮೇಲೆ ಮತ್ತಷ್ಟು ಕಾಲ ಕಳೆದ ಮೇಲೆ ಆಟದ ಸಾಮಾನೂ ಬೇಡ, ಊಟವೂ ಬೇಡ, ನೀನೇ ಬೇಕು ಅಂತಂದಾಗ ಆ ತಾಯಿ ತನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಆ ತಾಯಿಯನ್ನು ತನಗೇನು ಬೀಗದಕ್ಕೆ ರಂಭಿಸಿ ಕಣಲಕ್ಕೆ ಕಳಬಂತ ಮನಸ್ಸುವುದನ್ನು ತನ್ನ ಬರಿದೊಳಗೆ ಬಂದದಕ್ಕೆ ಸಹ ಹೋಗಲು. ಅಂದರೆ ರಾಯತ್ತು ಹೋಗಿ ನಾವು ಹೋಗಿ ಕೇಳ್ಕೊಳ್ಬೇಕು, ಯಾವ ಹೆಂಡತಿ ಬೇಕು, ಮಕ್ಕಳು ಬೇಕು, ಕೆಲಸ ಬೇಕು, ಪ್ರಮೋಷನ್ ಬೇಕು, ಇಂಕ್ರಿಮೆಂಟ್ ಬೇಕು, ಇಂಥದ್ದೆಲ್ಲ ನಾವು ಕೇಳ್ಕೊಳ್ತಾ ಇರ್ತೇವೆ. ಅದನ್ನೆಲ್ಲ ಕೊಡ್ತಾರೆ. ಅದೆಲ್ಲ ಕೊಟ್ಟ ಮೇಲೆ ಮತ್ತೊಂದಿಷ್ಟು ಕಾಲ ಕಳೆಯುತ್ತೆ. ಈಗ ಸಂಸಾರ ಬೇಕು, ಮಕ್ಕಳು ಬೇಕು, ಹೀಗೆಲ್ಲ ಅನೇಕ ಬೇಡಿಕೆಗಳನ್ನು ರಾಯರ ಮುಂದೆ ಇಡ್ತಾರೆ. ಅದೆಲ್ಲವನ್ನೂ ಕೊಡ್ತಾರೆ. ಅವೆಲ್ಲವೂ ಕ್ಷಣಿಕವಾದಂಥ ಸುಖ. ಆ ಹೆಂಡತಿ ಮಕ್ಕಳು ಇವೆಲ್ಲ ಏನಿದೆ ಕ್ಷಣಿಕವಾದಂಥ ಸುಖ. ಇವೆಲ್ಲವನ್ನು ಮೀರಿ ನಮಗೆ ನೀವೇ ಬೇಕು ಅಂತಂದಾಗ ತಾಯಿ ಹೆಂಗೆ ಎಲ್ಲ ಕೆಲಸಗಳನ್ನು ಬಿಟ್ಟು ಓಡಿ ಬರ್ತಾಳೋ ಅದೇ ರೀತಿ ರಾಯರು ಮಂತ್ರಾಲಯದಿಂದ ಓಡೋಡಿ ಈ ಒಳಪಳೆಯ ತನಕ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿ ಅವರಿಗೆ ಆಮುಷ್ಮಿಕವಾಗಿರ್ತಕ್ಕಂಥ ಮತ್ತು ಲೌಕಿಕವಾಗಿರ್ತಕ್ಕಂಥ ಎಲ್ಲ ಆಸೆಗಳನ್ನು ಪೂರ್ಣ ಮಾಡಿ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತಾರೆ. ಅದು ಯಾತಕ್ಕೆ ಅಂತಂದರೆ ಅಂತಹ ಒಂದು ಸಾಮರ್ಥ್ಯ ಅವರಿಗೆ ಹೇಗೆ ಬಂತು ಅಂತಂದರೆ ಅವರೇ ಸ್ವತಃ ಒಂದು ರಾಮಚಾರಿತ್ರ ಮಂಜರಿ ಎಂಬತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಿಶೇಷವಾಗಿ ಹೇಳ್ತಾರೆ. ಏನಂದರೆ ಸುಗ್ರೀವ ಸೀತಾದೇವಿಯನ್ನು ಹುಡುಕಿಸಬೇಕು ಅಂತೇಳಿ 4 ಕಡೆಗೆ ತನ್ನ ಕಪಿಸೈನ್ಯವನ್ನು ಕಳಿಸ್ತಾ ಇದ್ದಾರೆ. ಆ ಕೃಷ್ಣದಿಂದ ಇವತ್ತು ಹಂಪಿ ಏನಿದೆ ಆ ಹಂಪಿಯಿಂದ ಸೀದಾ ಎಲ್ಲ ಕಡೆ ಹುಡುಕ್ತಾ ಬರ್ತಾ ಇದ್ದಾರೆ. ಎಲ್ಲೂ ಸೀತಾದೇವಿಯ ಇರುವಿಕೆ ಗೊತ್ತಿಲ್ಲ. ರಾಮೇಶ್ವರ ತನಕ ಬಂದಿದ್ದಾರೆ. ರಾಮೇಶ್ವರದಲ್ಲಿ ಮುಂದೆ ಒಂದು ಮಹೇಂದ್ರ ಪರ್ವತ ದಾಟಿದರೆ ಮುಂದೆ ದೊಡ್ಡ ಸಮುದ್ರ. ಆ ಸಮುದ್ರವನ್ನು ದಾಟಿ ಸೀತಾದೇವಿ ಎಲ್ಲಿದ್ದಾಳೆ ಅಂತಕ್ಕಂಥ ಯಾವ ಪರಿಚಯವೂ ನಮಗೆ ಇಲ್ಲ. ಅವರು ಸುಗ್ರೀವ ಒಂದೇ ಒಂದು ತಿಂಗಳು ಮಾತ್ರ ಕಾಲಾವಕಾಶ ಕೊಟ್ಟಿದ್ದ. 1 ತಿಂಗಳಲ್ಲಿ ಸೀತಾದೇವಿಯನ್ನು ಇರುವಿಕೆಯನ್ನು ನಮಗೆ ತಿಳಿಸಿದರೆ ಮಾತ್ರ ನಿಮಗೆ ಮುಳುಗಾರ, ಇಲ್ಲ ಎಲ್ಲ ಕಡೆಯಿಂದ ನಾನು ಕರೀತೇನೆ ಅಂತ ಆದೇಶವನ್ನು ಕೊಟ್ಟಿದ್ದ. 1 ತಿಂಗಳು ಮುಗಿದೋಗ್ತಾ ಬಂದಿದೆ. ಸೀತಾದೇವಿ ಇರುವಿಕೆಯನ್ನು ಗೊತ್ತಾಗ್ತಾ ಇಲ್ಲ. ಮುಂದೆ ದೊಡ್ಡ ಸಮುದ್ರ. ಆ ಸಮುದ್ರವನ್ನು ಹಾರಿ ಅಲ್ಲಿ ಏನಿದೆ, ಅಲ್ಲಿ ಭೂಮಿ ಇದೆಯಾ, ಅಲ್ಲಿ ಸೀತಾದೇವಿ ಇದ್ದಾಳ, ಇವೆಲ್ಲವನ್ನು ನೋಡಿಕೊಂಡು ವಾರ್ತೆಯನ್ನು ತಿಳಿಸ್ಬೇಕು. ಇದು ಯಾವುದೂ ಏನು ಆಗ್ತಾ ಇಲ್ಲ. ಸಮುದ್ರವನ್ನು ಹಾಕಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಹನುಮಂತ ದೇವರ ಮೊರೆಯನ್ನು ಹೋಗ್ತಾರೆ. ಆ ಹನುಮಂತ ದೇವರು ನೋಡಿದಾಗ ನಾವಿಲ್ಲೇ ಹೇಗಿದ್ರೂ ನಾವು 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಒಂದು ಕಾಲಾವಕಾಶ ಮುಗಿದ ಮೇಲೆ ನಾವು ಮತ್ತೆ ಪುನಃ ಸೀತಾದೇವಿ ಇರುವಿಕೆಯ ವಾರ್ತೆಯನ್ನು ತಿಳ್ಕೊಳ್ಳದೆ ನಾವು ಮತ್ತೆ ಪುನಃ ಕೃಷ್ಣಕ್ಕೆ ಹೋದರೆ ಅಲ್ಲಿ ನಮ್ಮ ತಲೆಯನ್ನು ಕಡಿತಾರೆ. ಅಲ್ಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಅವರು ಎದುರಿಗೆ ನಮ್ಮ ತಲೆಯನ್ನು ಕಡಿತಾರೆ. ಆದ್ದರಿಂದ ನಾವು ಮತ್ತೆ ಪುನಃ ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಉಪವಾಸದಿಂದ ಸಾಯೋಣ ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಉಪವಾಸ ಕೂತ್ಕೊಂಡಾಗ ಒಬ್ಬ ಕಪಿ ಎದ್ದು ನಿಂತ್ಕೊಂಡು ಹೇಳ್ತು, ಹೆಂಗಿದ್ರು ಉಪವಾಸ ಕೂತಿದ್ದೇವೆ, ಇನ್ನೇ ತನಕ ರಾಮಾಯಣ ಏನು ನಡೆದಿದೆ ಅದರಿಂದ ಪೂರ್ಣವಾಗಿ ನಡೆದಿಲ್ಲ, ಎಲ್ಲಿ ತನಕ ನಡೆದಿದೋ ಅಲ್ಲಿ ತನಕ ರಾಮಾಯಣವನ್ನು ಹೇಳ್ತಾ ಹೋಗೋಣ, ಹಾಗೆ ಉಪವಾಸದಿಂದ ಸಾಯೋಣ ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿ ತನಕ ರಾಮ ಯಾರು, ಯಾಕೆ ಅಯೋಧ್ಯೆಯನ್ನು ಬಿಟ್ಟು ಕೃಷ್ಣದಾಕ್ಕೆ ಬಂದ, ಅಲ್ಲಿ ಸೀತಾದೇವಿ ಹೇಗೆ ಕಳೆದೋದು, ಅವನು ಹುಡುಕ್ತಾ ನಾವು ಯಾಕೆ ಬಂದಿದ್ದೇವೆ, ಇವೆಲ್ಲವನ್ನು ವಿಚಾರವನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆಗ ಒಂದು ಚಮತ್ಕಾರ ಆಯಿತು. ಒಂದು ಆ ಮಹೇಂದ್ರ ಪರ್ವತ ಬುಡಕ್ಕೆ ಒಂದು ಪಕ್ಷಿ ಇತ್ತು. ಅದು ಸಂಪಾತಿ ಪಕ್ಷಿ. ಸಂಪಾತಿ ಮತ್ತು ಜಟಾಯು ಇವರಿಬ್ಬರು ಅಣ್ಣ ತಮ್ಮಂದರು. ಅವರು ಬೇಗ ಪರೀಕ್ಷೆಗೋಸ್ಕರವಾಗಿ ಸೂರ್ಯನ ಮಂಡಲಕ್ಕೆ ಹಾರಿದಾಗ ಆ ಜಟಾಯುವಿನ ಉಳಿಸೋಸ್ಕರವಾಗಿ ಸಂಪಾತಿಯ ಆ ರೆಕ್ಕೆಗಳನ್ನು ಮುಚ್ಚಿದ. ಆ ಸಂಪಾತಿಯ ರೆಕ್ಕೆಗಳನ್ನು ಮುಚ್ಚಿದಾಗ ಆ ಸೂರ್ಯನ ಆ ಉಚ್ಚ ತಾಪಕ್ಕೆ ಆ ಒಂದು ಆ ರೆಕ್ಕೆಗಳೆಲ್ಲ ಸುಟ್ಟು ಹೋಗಿತ್ತು. ಎಂದೋ ಸುಟ್ಟು ಹೋಗದಂಥ ರೆಕ್ಕೆಗಳು ಚಿಂತಾಜನಕ ಸ್ಥಿತಿಯಲ್ಲಿ ಹಾಗೆ ಮಹೇಂದ್ರ ಪರ್ವತ ಬಿಡುತ್ತು ಬಂದು ಬಿದ್ದಿತ್ತು. ಈ ರಾಮಾಯಣದ ರಾಮದೇವರ ಆ ವರ್ಣನೆಯನ್ನು ಕೇಳಿದಂಥ ಆ ಸಂಪಾತಿ ಪಕ್ಷಿ
ಆ ತಕ್ಷಣ ಅವರ ರಕ್ಕೆ ಮೂಡ್ತಂತೆ, ಪುನಃ ವೃದ್ಧಿ ಆಯಿತು. ಆಗ ಸ್ವಲ್ಪ ತೆಗೆದುಕೊಂಡು ಮುಂದಕ್ಕೆ ಬಂತು, ಸಿದ್ಧಾಂತ ಸ್ಥಿತಿಯಲ್ಲಿತ್ತು. ಅದು ಮುಂದೆ ಬಂದಾಗ ಮತ್ತೊಂದು ಸಾರಿ ರಾಮಾಯಣವನ್ನು ಹೇಳಿ ತಂದಾಗ ಮತ್ತೊಮ್ಮೆ ರಾಮಾಯಣವನ್ನು ಹೇಳಿದರೆ ಪೂರ್ಣ ಪ್ರಮಾಣದಲ್ಲಿ ಆ ರಕ್ಕೆ ಎಲ್ಲ ಬಂತಂತೆ. ಆ ಬಂದಾಗ ಸಂಪಾದಕ ಪಕ್ಷಿ ಬಂದು ಕೇಳಿತು, ನೀವು ಯಾರು ರಾಮಾಯಣವನ್ನು ಹೇಳಿದ್ರಿ, ನಾನು ಎಲ್ಲೋ ಬಿಟ್ಟಿದ್ದೆ, ಇಂತಹ ಸ್ಥಿತಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ರಾಮದೇವರ ಮಾತನ್ನು ಕೇಳಿದಾಗ, ಅವರ ಆ ಚರಿತ್ರೆಯನ್ನು ಕೇಳಿದಾಗ ನಮಗೆ ಪುನಃ ಸುಟ್ಟು ಹೋದಂಥ ರಕ್ಕೆ ಮತ್ತೆ ಚಿಗುರಿದೆ. ಹಾಗಾಗಿ ನಮ್ಮಿಂದ ಏನಾದರೂ ರಾಮದೇವರಿಗೆ ಸೇವೆಯನ್ನಾದರೂ ಮಾಡಬೇಕು ಅಂತ ಕೇಳಿದಾಗ, ಈ ಮಧ್ಯೆ ನೀನು ರುದ್ರ ಈ ಸಮುದ್ರವನ್ನು ದಾಟಿ ಅಲ್ಲಿ ಭೂಮಿ ಇದೆಯಾ, ಆ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಸೀತಾದೇವಿ ಇದ್ದಾಳ, ಇವೆಲ್ಲವನ್ನೂ ತಿಳ್ಕೊಂಡು ನಮಗೆ ಹೇಳಬೇಕು ಅಂತಂದಾಗ ಆ ಸಂಪಾದಿ ಪಕ್ಷಿ ಮೇಲಕ್ಕೆ ಹಾರಿ 100 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂಥ ಸಮುದ್ರವನ್ನು ದಾಟಿ ಅಲ್ಲಿ ಶ್ರೀಲಂಕಾ ದೇಶ, ಆ ದೇಶದಲ್ಲಿ ರಾವಣನ ಆಸ್ಥಾನದಲ್ಲಿರ್ತಕ್ಕಂಥ ಅಶೋಕ ವೃಕ್ಷ, ಅಶೋಕ ವೃಕ್ಷದಲ್ಲಿರ್ತಕ್ಕಂಥ ಶಿಂಶುಕಾ ವೃಕ್ಷ, ಆ ಶಿಂಶುಕಾ ವೃಕ್ಷದ ಕೆಳಗಡೆ ಇರ್ತಕ್ಕಂಥ ಸೀತಾದೇವಿ, ಇವೆಲ್ಲವನ್ನು ನೋಡಿಕೊಂಡು ಬಂದು ನಮಗೆ ಆ ವಾರ್ತೆಯನ್ನು ಹೇಳ್ತಂತೆ. ಆ ವಾರ್ತೆಯನ್ನು ಹೇಳಿದ ಮೇಲೆ ಆ ಹನುಮದೇವರು ಅಲ್ಲಿಗೆ ಹೋಗಿ ಆ ರಾಮದೇವರನ್ನು ಕರ್ಕೊಂಡು ಹೋಗಿ ರಾವಣನನ್ನು ಕೊಂದು ಆ ಸೀತಾದೇವಿಯಲ್ಲಿ ಕರ್ಕೊಂಡು ಬಂದರು. ಉದ್ದೇಶ ಏನಂದರೆ, ರಾಮದೇವರ ನಾಮಸ್ಮರಣೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನವ ಚೈತನ್ಯ ಬರ್ತದೆ. ಯಾವುದ್ಯಾವುದೋ ಸಣ್ಣ ಸಣ್ಣ ಕಾರಣಗಳಿಗಾಗಿ ನಮಗೆ ಇನ್ನು ಬದುಕಲೇಬಾರದು ತೀರ್ಮಾನ ಆದರೆ ಅಂತಹ ಅವರಿಗೆ ನವ ಚೈತನ್ಯವನ್ನು ಕೊಟ್ಟು ಈ ರಾಮದೇವರ ಮತ್ತು ರಾಘವೇಂದ್ರರ ಹೆಸರನ್ನು ಹೇಳಿದ್ರೆ ನವ ಚೈತನ್ಯ ಉಂಟ, ನಾವು ಇನ್ನೂ ಬದುಕಬೇಕು ಅಂತಕ್ಕಂಥ ಆಸೆ ಉಂಟಕ್ಕೆ. ಅದಕ್ಕೆ ಆ ಸಂಪಾದ ಪಕ್ಷಿ ಮೇಲಕ್ಕೆ ಹಾಕ್ತು. ರಾಮದೇವರ ರಾಯರ ಸ್ಮರಣೆ ಮಾಡಿದ್ರೆ ಏನಾಗುತ್ತದೆ, ಜೀವನದಲ್ಲಿ ಮೇಲಕ್ಕೆ ಬರ್ತೇವೆ. ಮೇಲಕ್ಕೆ ಬರೋದೇ ಒಂದೇ ಅಲ್ಲ, ಸಂಸಾರ ಸಾಗರ ಏನಿದೆ ಅದನ್ನು ದಾಟ್ತೇವೆ. ಆ ದಾಟು ಒಂದೇ ಅಲ್ಲ, ಲಕ್ಷಣಾತ್ಮಕವಾಗಿರ್ತಕ್ಕಂಥ ಆ ಸೀತಾದೇವಿಯ ದರ್ಶನವೂ ಆಯಿತು. ಅದರಂತೆ ನಮಗೆ ಶ್ರೀ ಸಂಪತ್ತು ಅಂದರೆ ಲೌಕಿಕವಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತಾರೆ, ಮತ್ತು ಅಲೌಕಿಕವಾಗಿರ್ತಕ್ಕಂಥ ಮೋಕ್ಷವನ್ನು ಕೂಡ ಕೊಡ್ತಾರೆ. ಇಂತಹ ಒಂದು ಪವಿತ್ರವಾಗಿದ್ದ ಕಾರ್ಯ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅಥವಾ ಭಕ್ತಿ ಸಾಧನ, ಭಕ್ತಿ ಒಂದೇ ಮುಖ್ಯ. ಭಕ್ತಿಯಿಂದ ಮಾತ್ರ ಪರಮಾತ್ಮ ಹೊಲಿದ್ದಾರೆ ವಿನ ಜ್ಞಾನ ಮತ್ತು ಭಕ್ತಿ ಇವೆಲ್ಲವನ್ನು ಅವನೇ ಕೊಡಬೇಕು. ಅದರ ಮುಖಾಂತರವಾಗಿ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತಾನೆ. ಆ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ಮುಂದೆ ರಾಮದೇವರಾಗಿ ಅವತಾರ ಮಾಡಿದ. ಅಂತಹ ಪವಿತ್ರವಾಗಿರ್ತಕ್ಕಂಥ ರಾಮದೇವರ ಆ ದರ್ಶನದಿಂದಲೇ ಪುನಃ ಎಂದೋ ಸುಟ್ಟು ಹೋದಂಥ ಆ ರೆಕ್ಕೆಗಳೆಲ್ಲ ಪುನಃ ಬಂದು ಹಾರಿ ಮೇಲಕ್ಕೆ ಹೋಗಿ ಸೀತಾದೇವಿಯ ದರ್ಶನವನ್ನು ನಮಗೆ ಮಾಡಿಸಿತು. ಹೀಗೆ ರಾಯರ ಹೆಸರೇ ರಾಘವೇಂದ್ರ ಅಂತ. ರಾಘವಾನಾಂ ಇಂದ್ರ ಯಸ್ಮಾತ್ಸಹ ರಾಘವೇಂದ್ರ ಅಂದರೆ ರಘುಕುಲದಲ್ಲಿ ಇಂದ್ರನಂತೆ ಯಾರಿದ್ದಾರೋ ಅವನಿಗೆ ರಾಘವೇಂದ್ರ. ರಾಘವಶ್ಚಾಸವು ಇಂದ್ರಶ್ಚ ಅಂದರೆ ರಾಘವನನ್ನೇ ಯಾರು ತನ್ನ ಇಂದ್ರನಾಗಿ ಮಾಡಿಕೊಂಡಿದ್ದಾನೋ ಹನುಮಂತ ದೇವರಿಗೂ ರಾಘವೇಂದ್ರ ಅಂತ ಇದ್ರು, ರಾಮದೇವರಿಗೂ ರಾಘವೇಂದ್ರ ಅಂತ ಇದ್ರು, ಮಂತ್ರಾಲಯ ಪ್ರಭುಗಳಿಗೂ ರಾಘವೇಂದ್ರ ಅಂತ ಇದ್ರು. ಈಗ ರಾಘವೇಂದ್ರ ಅನ್ನುವ ಹೆಸರೇನಿದೆ ಅದನ್ನು ಉಚ್ಚಾರ ಮಾಡೋದ್ರಿಂದ ನಮಗೆ ಮಂತ್ರಾಲಯ ಪ್ರಭುಗಳ ಹೆಸರು ಆಗುತ್ತೆ, ವಾಯುದೇವರ ಹೆಸರು ಆಗುತ್ತೆ, ರಾಮಚಂದ್ರ ದೇವರ ಹೆಸರು ಆಗುತ್ತೆ. ಹೀಗಾಗಿ ಒಂದೇ ಹೆಸರಿನಲ್ಲಿ 3 ಭಗವಂತನ ರೂಪಗಳನ್ನು ಚಿತ್ರವನ್ನು ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಸುಧೀಂದ್ರ ತೀರ್ಥರಿಗೆ ಆಗುತ್ತೆ. ಅವರು ಆಶ್ರಮವನ್ನು ಕೊಡುವಾಗ ಶ್ರೀ ಸುರೇಂದ್ರ ವಲಯಂ ತಪಸ್ಕಯ ಶ್ರೀಗೈಯಿಂದ ಇವ ಕೀರ್ತಿ ಸಂಬಳ ವಿಶ್ವತೋ ಅಮಿವಾದ ಸಂಗರೆ ರಾಘವೇಂದ್ರ ಇತಿರಾಕ್ಷಮೇರತಾನು ಅಂತ ರಾಯರ ಪರಮಗುರುಗಳಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರಂತೆ ನೀನು ತಪಸ್ವಿಯಾಗಿಯೂ ವಿಜೇಂದ್ರ ಸ್ವಾಮಿಗಳಂತೆ ನೀನು ಕೀರ್ತಿಶಾಲಿಯಾಗಿಯೂ ನನ್ನಂತೆ ವಾದಮಲ್ಲನಾಗಿಯೂ ಇದ್ದು ಈ ರಾಘವೇಂದ್ರ ಅನ್ನುವಂಥ ಹೆಸರಿನಿಂದ ನೀನು ಜಗತ್ತಿನಲ್ಲಿ ಪ್ರಸಿದ್ಧನಾಗುವಂತ ಆ ಸುಧೀಂದ್ರ ತೀರ್ಥರು ರಾಯರ ತಲೆ ಮೇಲೆ ತನ್ನ ಕರಪಲ್ಲವರನ್ನು ಇಟ್ಟು ಆ ಆಶೀರ್ವಾದವನ್ನು ಮಾಡಿದಂತೆ ಆ ಆಶೀರ್ವಾದದ ಬಲದಿಂದ ಇವತ್ತು ಒಳ್ಳೆಯ ತಪಸ್ವಿಯಾಗಿಯೂ ಒಳ್ಳೆಯ ಕೀರ್ತಿ ಒಳ್ಳೆಯ ವಾದಮಲ್ಲರಾಗಿಯೂ ಹೊರಹೊಮ್ಮಿ ಜಗತ್ತಿನಲ್ಲಿ ಎಲ್ಲ ಜಾತಿ ಮತ ಪ್ರಾಂತ ಯಾವುದೇ ಎಲ್ಲೇ ಇಲ್ಲದೆ ಬರೀ ಬ್ರಾಹ್ಮಣರಿಗೆ ಮಾತ್ರ ರಾಯರು ಅಥವಾ
ಇಂಥ ವರ್ಗಕ್ಕೆ ಮಾತ್ರ ಸೀಮಿತ ಅಂತ ಎಲ್ಲೂ ಇಲ್ಲ. ಎಲ್ಲ ವಿಪ್ರಕ್ಷತ್ರ ಬೆಳಂಗ ಜಾತಮಕರ ಅನೇಕ ಪ್ರಜಾಸೇವಿತ ಅಂತ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಎಲ್ಲ ವರ್ಗದ ಜನರು ಕೂಡ ರಾಯರನ್ನು ಸೇವೆಯನ್ನು ಮಾಡಿ ಕೃತಾರ್ಥರಾಗಿ ಇಂದಿಗೂ ಕೂಡ ಮಂತ್ರಾಲಯದಲ್ಲಿ ಒಂದು ರೂಪದಿಂದ ಮತ್ತೊಂದು ರೂಪದಿಂದ ಎಲ್ಲ ಬೃಂದಾವನದಲ್ಲಿ ಕೂಡ ಇದ್ದು ಎಲ್ಲ ಭಕ್ತರ ಮನೋಭಿಷ್ಟವನ್ನು ಪೂರ್ಣ ಮಾಡಿ ಅವರವರ ಯೋಗ್ಯತಾನುಸಾರವಾಗಿ ಜ್ಞಾನ ಮತ್ತು ವೈರಾಗ್ಯಗಳನ್ನು ಕೊಟ್ಟು ಕಾಪಾಡಿ ಮುಂದೆ ಮೋಕ್ಷಾದಿ ಪುರುಷಾರ್ಥವನ್ನು ಕೂಡ ಕೊಡ್ತಾರೆ. ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಬಂದೇ ನಮಗೆ ಜ್ಞಾನ ಮತ್ತು ವೈರಾಗ್ಯ, ಭಕ್ತಿ ಈ ಮೂರನ್ನು ಕೊಡಬೇಕು. ಇಂಥ ಪರ್ವಕಾಲದಲ್ಲಿ ನಮಗೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಪ್ರಮೋಷನ್ ಬೇಕು, ಮನೆ ಬೇಕು, ಯಾವುದೂ ಕೇಳ್ಕೊಳ್ಳದೆ ಕೇವಲ ಜ್ಞಾನ ಮತ್ತು ವೈರಾಗ್ಯ ಕೊಟ್ಟರೆ ಅದರ ಮುಖಾಂತರವಾಗಿ ಒಂದು ಅಲೌಕಿಕವಾಗಿರ್ತಕ್ಕಂಥ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡ್ತಾರೆ. ಅಂತಹ ಭಗವಂತನ ಚಿಂತನೆಯಲ್ಲಿ ಪ್ರತಿನಿತ್ಯ ತೊಡಗಿ ಅವರು ಏನು ತಪಸ್ಸು ಮಾಡ್ಕೊಂಡಿರ್ತಾರೆ ಆ ತಪಸ್ಸನ್ನು ಎಲ್ಲರಿಗೂ ಕೊಡಲಿಕ್ಕೋಸ್ಕರವಾಗಿ ಈ 3 ದಿನ ಪಾಡ್ಯ, ಬೆಳಿಗ್ಗೆ, ತಲೆಗೆ ಅವರು ಈ 3 ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಮ್ಮ ಎಲ್ಲ ಭಕ್ತಾದಿಗಳ ಕೋರಿಕೆಯನ್ನು ಪೂರ್ಣ ಮಾಡ್ತಕ್ಕಂಥ ದೊಡ್ಡ ಪರ್ವಕಾಲ. ಅಂಥ ಪರ್ವಕಾಲದಲ್ಲಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ರಾಯರ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಿದ್ದೀರಿ. ಆ ಪಾತ್ರರಾದಂಥ ಸಂದರ್ಭದಲ್ಲಿ ರಾಯರು ನಿಮ್ಮೆಲ್ಲರ ಭಕ್ತಿಗೆ ಮೆಚ್ಚಿ ನಿಮಗೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಟ್ಟು ಐಕವಾಗಿರ್ತಕ್ಕಂಥ ಸುಖವನ್ನು ಕೊಡಲಿ ಎಂಬುದಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ 2 ವಾಕ್ಯ ಕುಟುಂಬಗಳನ್ನು ರಾಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.